ಈ ಒಂದು ತರಗತಿಯಲ್ಲಿ ಎಚ್.ಎಸ್. ಶಿವಪ್ರಕಾಶ್ ಅವರು ಬರೆದಿರುವ ಸಿಂಹಾವಲೋಕನ ಪದ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಯಭಾಗಕ್ಕೆ ಹೋಗೋಕ್ಕೆ ಮೊದಲು ಕವಿ ಪರಿಚಯವನ್ನು ನೋಡೋಣ. ಕವಿ ಎಚ್.ಎಸ್. ಶಿವಪ್ರಕಾಶ್ ಇವರು ಕನ್ನಡದ ಪ್ರಮುಖ ಕವಿ ಹಾಗೂ ನಾಟಕ ರಚನೆಕಾರರು. ಇವರ ಪೂರ್ಣ ಹೆಸರು ಉಲ್ಕುಂಠಮಠ ಶಿವಮೂರ್ತಿ ಶಾಸ್ತ್ರಿ ಶಿವಪ್ರಕಾಶ್. ಇವರು 1954ರಲ್ಲಿ ಜನಿಸಿದರು. ಇವರ ಸ್ಥಳ ಬೆಂಗಳೂರು. ಇವರು ಬರೆದಿರತಕ್ಕಂತಹ ಕೃತಿಗಳು ಮಳೆ ಬಿದ್ದ ನೆಲದಲ್ಲಿ, ಮಳೆ ಮಂಟಪ, ಮಹಾಚೈತ್ರ, ಸುಲ್ತಾನ್ ಟಿಪ್ಪು, ಸೂರ್ಯಜಲ, ಮಂಟೇಸ್ವಾಮಿ ಕಥಾಪ್ರಸಂಗ, ಮಾಧವಿ, ಸತಿ, ಮಕರಚಂದ್ರ, ಮಾದರಿ ಮಾದಯ್ಯ, ಮದುವೆ ಹೆಣ್ಣು ಮುಂತಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸತ್ಯಕಾಮ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಈ ಒಂದು ಪದ್ಯದಲ್ಲಿ ಅವಿವೇಕ ಮತ್ತು ದುರಹಂಕಾರದ ಪರಿಣಾಮವನ್ನು ಅತ್ಯಂತ ಸರಳವಾಗಿ ತಿಳಿಸಲಾಗಿದೆ. ಅಹಂಕಾರದ ಪ್ರತಿಬಿಂಬವಾಗಿ ಇಲ್ಲಿ ಕನ್ನಡಿಯನ್ನು ನೀಡಲಾಗಿದೆ. ಹಾಗೆ ಪದ್ಯದಲ್ಲಿ ಬರ್ತಕ್ಕಂತಹ ಇಲಿ, ಬೆಕ್ಕು, ಮೊಲ, ಸಿಂಹ ಇವು ತಮ್ಮಲ್ಲಿರ್ತಕ್ಕಂತಹ ಅವಿವೇಕ ಮತ್ತು ದುರಹಂಕಾರದಿಂದ ಯಾವ ರೀತಿ ನಾಶ ಆಗ್ತವೆ ಅಂದರೆ, ನಾನೇ ಶ್ರೇಷ್ಠ, ಉಳಿದವರು ಕನಿಷ್ಠ, ನಾನೇ ಶಕ್ತಿಶಾಲಿ, ಉಳಿದವರೆಲ್ಲರೂ ದುರ್ಬಲರು ಅಂತಕ್ಕಂತಹ ದುರಹಂಕಾರ ನಮ್ಮನ್ನೇ ನಾಶ ಮಾಡುತ್ತೆ ಅನ್ನುವಂತಹ ಒಂದು ಉದಾಹರಣೆಯನ್ನು ಈ ಒಂದು ಪದ್ಯಭಾಗದಲ್ಲಿ ನೀಡಿದ್ದಾರೆ. ಪದ್ಯವನ್ನು ಒಂದು ಬಾರಿ ಓದುತ್ತೇನೆ. ಪದ್ಯ ಸಿಂಹಾವಲೋಕನ, ಕವಿ ಎಚ್.ಎಸ್. ಶಿವಪ್ರಕಾಶ್. ಒಂದು ಸಿಂಹ ಕನ್ನಡಿಯೊಳಗೆ ಇಣುಕಿತು, ಅಂದಿತು ನೋಡಿ ಕನ್ನಡಿ ನನ್ನ ಹಾಗೆ. ಒಂದು ಮೊಲ ಕನ್ನಡಿಯೊಳಗೆ ಇಣುಕಿತು, ಅಂದಿತು ನೋಡಿ ಕನ್ನಡಿ ನನ್ನ ಹಾಗೆ. ಒಂದು ಬೆಕ್ಕು ಕನ್ನಡಿಯೊಳಗೆ ಇಣುಕಿತು, ಅಂದಿತು ನೋಡಿ ಕನ್ನಡಿ ನನ್ನ ಹಾಗೆ. ಒಂದು ಇಲಿ ಕನ್ನಡಿಯೊಳಗೆ ಇಣುಕಿತು, ಅಂದಿತು ನೋಡಿ ಕನ್ನಡಿ ನನ್ನ ಹಾಗೆ. ಕನ್ನಡಿ ನನ್ನ ಹಾಗೆ, ಕನ್ನಡಿ ನನ್ನ ಹಾಗೆ ಅನ್ನುವ ಗಂಭೀರ ವಾಗ್ವಾದ ಶುರುವಾಗಿ ಈ ನಾಲ್ವರಲ್ಲಿ ನಾಲ್ವರೂ ಒಂದಾಗಿ ಕನ್ನಡಿಯೊಳಗೆ ಇಣುಕಿದರೆ, ಅರೆ ಕನ್ನಡಿ ಎಲ್ಲರ ಹಾಗೂ ಇತ್ತು, ಯಾರ ಹಾಗೆಯೂ ಇರಲಿಲ್ಲ. ಎಲ್ಲರಿಗೂ ಸಿಟ್ಟು ಬಂತು. ಒಬ್ಬರೊಬ್ಬರ ಮೇಲೆ ಕನ್ನಡಿಯ ಮೇಲೆ ಯುದ್ಧ ಶುರುವಾಗಿ ಬೆಕ್ಕು ಇಲಿಯನ್ನು ತಿಂದು ಹಾಕಿತು, ಸಿಂಹ ಮೊಲವನ್ನು ತಿಂದು ಹಾಕಿತು. ಕೊನೆಗೆ ಸಿಂಹ ಬೆಕ್ಕಿಗೆ ಹತ್ತಿಕೊಂಡಿತು, ಸಿಂಹ ಬೆಕ್ಕನ್ನು ತಿಂದು ಹಾಕಿತು. ಕೊನೆಯ ಯುದ್ಧಕ್ಕೆ ಕನ್ನಡಿ ಮತ್ತು ಸಿಂಹ ಸಿದ್ಧವಾದವು. ತಾನು ಅಂದಂತೆ ಅಂಬ, ಆಡಿದಂತೆ ಆಡುವ, ಕೂಗಿದರೆ ಕೂಗುವ ಕನ್ನಡಿಯೊಳಗಿನ ಸಿಂಹದ ಬಗ್ಗೆ ಕನ್ನಡಿ ಹೊರಗಿನ ಸಿಂಹಕ್ಕೆ ಬ್ರಹ್ಮಾಂಡದ ಸಿಟ್ಟು ಬಂತು. ಸಿಂಹ ಕನ್ನಡಿಯನ್ನು ಹೊಡೆದು ಹಾಕಿತು, ಕನ್ನಡಿ ಚೂರಾಯಿತು. ಚೂರು ಚೂರಲ್ಲೂ ಸಿಂಹ ಚೂರಾಗಿ ಕಂಡಾಗ ಕಿರುಚಾಡಿ ಹೊರಳಾಡಿ ಚೂರುಗಳ ಮೇಲೆ ಸಿಂಹ ಕೂಡ ಸತ್ತು ಹೋಯಿತು. ಪದ್ಯದ ಭಾವಾರ್ಥವನ್ನು ನೋಡೋಣ. ಒಂದು ಸಿಂಹ ಕನ್ನಡಿಯೊಳಗೆ ಇಣುಕು ನೋಡುತ್ತೆ. ಇಣುಕು ನೋಡಿದಾಗ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡು ಎಲ್ಲರಿಗೂ ಹೇಳುತ್ತೆ, ನೋಡಿ ಕನ್ನಡಿ ನನ್ನ ಹಾಗೆ ಇದೆ ಅಂತ ಹಿರಿ ಹಿಗ್ಗುತ್ತೆ. ಅದಾದ ಮೇಲೆ ಒಂದು ಮೊಲ ಕನ್ನಡಿಯೊಳಗಡೆ ಇಣುಕು ನೋಡುತ್ತೆ. ಅದು ಕೂಡ ಕನ್ನಡಿಯೊಳಗಡೆ ತನ್ನ ಪ್ರತಿಬಿಂಬವನ್ನು ಕಂಡು ಎಲ್ಲರಿಗೂ ಹೇಳುತ್ತೆ, ನೋಡಿ ಕನ್ನಡಿ ನನ್ನ ಹಾಗೆ ಇರೋದು ಅಂತ. ಅದಾದ ನಂತರ ಒಂದು ಬೆಕ್ಕು ಕನ್ನಡಿಯೊಳಗೆ ಇಣುಕು ನೋಡುತ್ತೆ. ಅದು ಕೂಡ ತನ್ನ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡಿ, ಕನ್ನಡಿ ನನ್ನ ಹಾಗೆ ಇದೆ ನೋಡಿ ಅಂತ ಹೇಳುತ್ತೆ. ಅಂತಿಮವಾಗಿ ಒಂದು ಇಲಿ ಕನ್ನಡಿಯೊಳಗಡೆ ಇಣುಕು ನೋಡುತ್ತೆ. ಅದು ಕೂಡ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ, ನೋಡಿ ಕನ್ನಡಿ ನನ್ನ ಹಾಗೆ ಇರೋದು ಅಂತ ಹಿರಿ ಹಿಗ್ಗುತ್ತೆ. ಹೀಗೆ ಸಿಂಹ, ಮೊಲ, ಬೆಕ್ಕು, ಇಲಿ ಈ ನಾಲ್ವರಲ್ಲೂ ಕೂಡ ಕನ್ನಡಿ ನನ್ನ ಹಾಗೆ ಇದೆ, ಕನ್ನಡಿ ನನ್ನ ಹಾಗೆ ಇದೆ ಎನ್ನುವ ಒಂದು ಗಂಭೀರವಾದಂತಹ ವಾಗ್ವಾದ ಶುರುವಾಗುತ್ತೆ.
ಅಂದರೆ ಕನ್ನಡಿ ನನ್ನ ಹಾಗೆ ಇರೋದು ನನ್ನ ಹಾಗೆ ಇರೋದು ಅಂತ ನಾಲ್ವರು ಕೂಡ ಒಬ್ಬರಿಗೊಬ್ಬರು ವಾದವನ್ನು ಮಾಡೋದಕ್ಕೆ ಆರಂಭ ಆಗುತ್ತೆ. ಕಡೆಗೆ ಈ ನಾಲ್ವರೂ ಕೂಡ ಒಂದೇ ಸರಿ ಬಂದು ಕನ್ನಡಿ ಮುಂದೆ ಇಣುಕಿ ನೋಡ್ತಾರೆ. ನಾಲ್ವರಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕೆಂದರೆ ಆ ಕನ್ನಡಿ ನಾಲ್ವರ ಥರನೂ ಇರುತ್ತೆ, ಯಾರೋ ಒಬ್ಬರ ಥರ ಇರೋದಿಲ್ಲ. ಹಾಗಾಗಿ ಈ ನಾಲ್ವರಿಗೂ ಆಶ್ಚರ್ಯ ಆಗುತ್ತೆ. ಕಡೆಗೆ ಎಲ್ಲರಿಗೂ ಸಿಟ್ಟು ಬಂದ್ಬಿಡುತ್ತೆ, ತುಂಬ ಕೋಪ ಬಂದ್ಬಿಡುತ್ತೆ. ಇಲ್ಲ, ಕನ್ನಡಿ ನನ್ನ ಹಾಗಿರೋದು ನನ್ನ ಹಾಗೆ ಇರೋದು ಅಂತ ಮತ್ತೆ ಅದೇ ವಾಗ್ವಾದ ಜಗಳ ಮತ್ತೆ ಆರಂಭ ಆಗುತ್ತೆ. ಹೀಗೆ ಒಬ್ಬರ ಮೇಲೆ ಒಬ್ಬರಿಗೆ ಯುದ್ಧ, ಜಗಳ, ಹೊಡೆದಾಟ ಆರಂಭನೇ ಆಗತ್ತೆ. ಈ ಯುದ್ಧದಲ್ಲಿ ಬೆಕ್ಕು ಇಲಿಯನ್ನು ತಿಂದು ಹಾಕ್ಬಿಡುತ್ತೆ. ಅದಾದಮೇಲೆ ಸಿಂಹ ಮೊಲವನ್ನು ತಿಂದು ಹಾಕ್ಬಿಡುತ್ತೆ. ಕೊನೆಗೆ ಸಿಂಹ ಬೆಕ್ಕಿನ ಹಿಂದೆ ಬೀಳುತ್ತೆ, ಬೆಕ್ಕನ್ನು ಬೇಟೆಯಾಡಿ ಹಿಡಿದು ತಿಂದು ಹಾಕುತ್ತೆ. ಅಂತಿಮವಾಗಿ ಉಳಿಯೋದು ಸಿಂಹ ಮತ್ತು ಕನ್ನಡಿ. ಈಗ ಸಿಂಹ ಕನ್ನಡಿ ಮುಂದೆ ಬಂದು ನಿಲ್ಲುತ್ತೆ. ತನ್ನ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡಿ ಅದು ತಾನು ಅಂತ ತಿಳಿಯದೆ ಮತ್ತೊಂದು ಸಿಂಹ ಅಂತ ಭಾವಿಸುತ್ತೆ. ಸಿಂಹ ಕೂಗ್ತಾ ಇದ್ರೆ ಆ ಕನ್ನಡಿಯಲ್ಲಿರ್ತಕ್ಕಂತಹ ಸಿಂಹನೂ ಕೂಡ ಕೂಗೋಕ್ಕೆ ಆರಂಭ ಮಾಡುತ್ತೆ. ಸಿಂಹ ತಾನು ಆಕ್ರಮಣ ಮಾಡೋಕ್ಕೆ ಮುಂದೆ ಬಂದರೆ ಆ ಪ್ರತಿಬಿಂಬದಲ್ಲೂ ಕೂಡ ಸಿಂಹ ಆಕ್ರಮಣ ಮಾಡೋಕ್ಕೆ ಇದರ ಹತ್ರ ಬಂದಂಗೆ ಅದಕ್ಕೆ ಭಾಸ ಆಗ್ತಾ ಇರುತ್ತೆ. ಹೀಗೆ ಈ ವಿಚಿತ್ರವನ್ನು ನೋಡಿ ತುಂಬ ಕೋಪಗೊಂಡಂತಹ ಆ ಸಿಂಹ ಆ ಕನ್ನಡಿ ಸಿಂಹದ ಮೇಲೆ ಆಕ್ರಮಣ ಮಾಡೋದಕ್ಕೆ ಮುಂದಾಗುತ್ತೆ. ಮುಂದಾದಾಗ ಆ ಕನ್ನಡಿ ಚೂರು ಚೂರು ಆಗೋಗುತ್ತೆ. ಹಲವಾರು ಚೂರು ಚೂರುಗಳಾಗಿ ಆ ಕನ್ನಡಿ ಬೀಳುತ್ತೆ. ಚೂರು ಚೂರು ಆದಮೇಲೂ ಕೂಡ ಈ ಸಿಂಹ ಕಿರಿಚಿದ್ರೆ ಆ ಚೂರು ಚೂರು ಎಲ್ಲ ಚೂರು ಚೂರುಗಳಲ್ಲೂ ಕೂಡ ಈ ಸಿಂಹದ ಪ್ರತಿಬಿಂಬಗಳು ಹಲವಾರು ಸಿಂಹಗಳಾಗಿ ಈ ಸಿಂಹಕ್ಕೆ ಕಾಣಿಸ್ತಾ ಇರುತ್ತೆ. ಇದು ಕಿರಿಚಾಡಿದ್ರೆ ಆ ಎಲ್ಲ ಚೂರುಗಳಲ್ಲೂ ಹಲವಾರು ಸಿಂಹಗಳು ಕಿರಿಚುವ ಹಾಗೆ ಈ ಸಿಂಹಕ್ಕೆ ಭಾಸ ಆಗ್ತಾ ಇರುತ್ತೆ. ಹೀಗೆ ಅದು ಸಿಂಹಗಳಲ್ಲ ಎಂದು ತಿಳಿಯದ ಈ ಸಿಂಹ ಆ ಚೂರು ಚೂರುಗಳ ಮೇಲೆ ಯುದ್ಧ ಮಾಡಬೇಕು, ಆ ಚೂರುಗಳಲ್ಲಿ ಇರ್ತಕ್ಕಂತಹ ಸಿಂಹವನ್ನು ಕೊಲ್ಲಬೇಕು ಅಂತ ಹೇಳಿ ಆ ಚೂರುಗಳ ಮೇಲೆ ಕಿರುಚಾಡಿ ಒದರಾಡಿ ಆ ಕನ್ನಡಿಗಳ ಚೂರು ಚೂರುಗಳ ಮೇಲೆ ಒದ್ದಾಡಿ ಒದ್ದಾಡಿ ತನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ಈ ಒಂದು ಪದ್ಯದಲ್ಲಿ ಅವಿವೇಕ ಮತ್ತು ದುರಹಂಕಾರದ ಪರಿಣಾಮವನ್ನು ಅತ್ಯಂತ ಸರಳವಾಗಿ ತಿಳಿಸಲಾಗಿದೆ. ಅಹಂಕಾರದ ಪ್ರತಿಬಿಂಬವಾಗಿ ಇಲ್ಲಿ ಕನ್ನಡಿಯನ್ನು ನೀಡಲಾಗಿದೆ. ಹಾಗೆ ಪದ್ಯದಲ್ಲಿ ಬರ್ತಕ್ಕಂತಹ ಇಲಿ, ಬೆಕ್ಕು, ಮೊಲ, ಸಿಂಹ ಇವು ತಮ್ಮಲ್ಲಿರ್ತಕ್ಕಂತಹ ಅವಿವೇಕ ಮತ್ತು ದುರಹಂಕಾರದಿಂದ ಯಾವ ರೀತಿ ನಾಶ ಆಗ್ತವೆ ಅಂದರೆ, ನಾನೇ ಶ್ರೇಷ್ಠ, ಉಳಿದವರು ಕನಿಷ್ಠ, ನಾನೇ ಶಕ್ತಿಶಾಲಿ, ಉಳಿದವರೆಲ್ಲರೂ ದುರ್ಬಲರು ಅಂತಕ್ಕಂತಹ ದುರಹಂಕಾರ ನಮ್ಮನ್ನೇ ನಾಶ ಮಾಡುತ್ತೆ ಅನ್ನುವಂತಹ ಒಂದು ಉದಾಹರಣೆಯನ್ನು ಈ ಒಂದು ಪದ್ಯ ಭಾಗದಲ್ಲಿ ನೀಡಿದ್ದಾರೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.